ಫ್ರೆಂಡ್ಸ್, ಟೈಮ್ ಬಂದು ಈಗ 5:10 ಆಗಿದೆ. ಹೊರಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಒಂದ್ಸಲ ಮನೆ ತೋರಿಸ್ಬಿಡಿ. ಬೆಳಿಗ್ಗೆ ಬೇಗನೆ ಎದ್ದು ನಮ್ಮ ಫ್ಲೈಟ್ ಬೇಗ ಇದ್ದಿದ್ದರಿಂದ ನಾವು ಟ್ರೈನ್ಗೆ ಹೋಗಬೇಕಿತ್ತು. ಸೊ ಹಾಗಾಗಿ ಬೇಗನೆ ಹೊರಟ್ವಿ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮು ಮುಂಬೈಯಲ್ಲಿ ವಿಡಿಯೋ ಮಾಡೋದು. ಪ್ರಶಾಂತ್ ಅವರು ಕೂಡ ಇದ್ದಾರೆ. ಇನ್ನು ನಾವು ಇಲ್ಲಿರಲ್ಲ, ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಫ್ಲೈಟ್ 11 ಗಂಟೆಗಿದೆ. ಸೊ ಹಾಗಾಗಿ ಇವಾಗ ನಾವು ಟ್ರೈನಿಗೆ ಹೋಗಬೇಕು. ನೋಡ್ತಿರ್ಬೋದು, ಯಾರೂ ಒಬ್ಬರು ಕೂಡ ಇಲ್ಲ, ನಾವಿಬ್ಬರೇ. ಶಿಫ್ಟ್ ಡ್ಯೂಟಿ ಇರೋರೆಲ್ಲ ಇದ್ದಾರೆ, ಅವ್ರನ್ನ ತೋರಿಸ್ತೀನಿ ಬನ್ನಿ. ಇನ್ನು ಬೆಳಿಗ್ಗೆನೇ ಬಸ್ಸಲ್ಲಿ ಬಂದ್ವಿ. ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನೋಡ್ತಿರ್ಬೋದು, ಒಬ್ಬರು ಕೂಡ ಇಲ್ಲ. ಬೆಳಿಗ್ಗೆನೇ ಬಂದ್ವಿ ರೈಲ್ವೆ ಸ್ಟೇಷನ್ಗೆ. ಇವಾಗ ತಿಂಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ಟ್ರೈನ್ ಹತ್ತಬೇಕು. ಪ್ರಶಾಂತ್ ಕಾಣ್ತಾನಿಲ್ಲ ಸರಿಯಾಗಿ. ನೋಡಿ, ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ. ಹೋಗ್ತಾ ಇದ್ದೀವಿ. ಇವಾಗ ಟೀ ಕುಡಿಬೇಕು. ನೋಡ್ಕೊಂಡು ಇವಾಗ ತಾನೇ ರೈಲ್ವೆ ಸ್ಟೇಷನ್ ಬಂದ್ವಿ. ಸೊ ಇವಾಗ ತಿಂಡಿ ಮಾಡಿಕೊಂಡು ಏರ್ಪೋರ್ಟ್ ಹತ್ರ ಹೋಗಬೇಕು. ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಇಲ್ಲೇ ತಿಂಡಿ ಮಾಡ್ಕೊಬಿಡ್ತೀನಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಏರ್ಪೋರ್ಟಿಗೆ ಹೋಗೋಕ್ಕೆ ಅಂದ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನೋಡ್ತಿರ್ಬೋದು, ಇವಾಗ ಇನ್ನೇನೋ ಇನ್ನೊಂದು 10 ನಿಮಿಷದಲ್ಲೆಲ್ಲ ರೀಚ್ ಆಗಿಬಿಡ್ತೀವಿ. ನಿಯರೇ ಇದೆ ಏರ್ಪೋರ್ಟು. ಏರ್ಪೋರ್ಟಿಗೆ ಹೋಗೋಕ್ಕೆ 5 ನಿಮಿಷ ಸತ್ರ 5 ನಿಮಿಷದಲ್ಲಿ ಇವಾಗ ಏರ್ಪೋರ್ಟಿಗೆ ಹೋಗಿ ತಲುಪ್ತೀವಿ. ನಮ್ಮದು ಫ್ಲೈಟ್ ಇರೋದು 11:30. ಸೊ ಇವಾಗ ಟೈಮ್ ಎಷ್ಟು? 9:30. ಬೇಗನೆ ಬಂದ್ವಿ. ಅಲ್ಲಿ ಹೋಗಿ ವೆಯ್ಟ್ ಮಾಡಬೇಕಷ್ಟೇ. ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡ್ರೆ ಬೇಗನೆ ಆಗುತ್ತೆ. ಸೊ ಬನ್ನಿ, ಹೇಗಿರುತ್ತೆ ನಮ್ಮ ಫ್ಲೈಟ್ ಜರ್ನಿ ಅಂತ ತೋರಿಸ್ತೀನಿ. ಏರ್ಪೋರ್ಟ್ ಹೊರಗಡೆ ಈ ರೀತಿ ಇದೆ. ಬಂದ್ವಿ, ರೀಚ್ ಆದ್ವಿ. ಇವಾಗ ಏರ್ಪೋರ್ಟಲ್ಲಿದ್ದೀವಿ. ಔಟ್ಸೈಡ್ ಈ ರೀತಿ ಇದೆ. ಐಡಿ ಕಾರ್ಡ್ ಎಲ್ಲ ನಂತರ ಚೆಕ್ಕಿಂಗ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇದೆ ಅಲ್ವಾ. ಸೊ ಹಾಗಾಗಿ ಏರ್ಪೋರ್ಟ್ ಎಲ್ಲ ನೋಡಿಕೊಂಡು ಸುತ್ತಾಡ್ಕೊಂಡು ಬರೋಣ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಇನ್ನು ಮುಂಬೈ ಏರ್ಪೋರ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಆದಷ್ಟು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಹಾಗೆಯೇ ಕಾರ್ಡ್ ಬರ್ತವೆ, ಹೋದ್ರೆ ₹1 ಟೀ ಏನು ತಿಂದ್ರು ₹1. ಒಳಗಡೆ ಬಂದ್ವಿ. ಇವಾಗ ಚೆಕ್ ಇನ್ ಆಗಬೇಕು. ನಮ್ಮದು ಗೇಟ್ ನಂಬರ್ 28 ಇದೆ. ಸೊ 28ಗೆ ಹೋಗ್ತಿದ್ದೀವಿ. ಇನ್ನು ಏರ್ಪೋರ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ಕೂಡ ಕೆಲವೊಂದು ಫೋಟೋಸ್ನ ಏರ್ಪೋರ್ಟ್ ಹತ್ರ ತೆಗೆಸ್ಕೊಂಡೆ.
ಇವಾಗ ಫ್ಲೈಟಲ್ಲಿ ಬಂದು ಕೂತ್ಕೊಂಡ್ವಿ. ಅವರು ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾಯಿದ್ರು. ಸೊ ನಾವು ಹಾಗೆ ಕೇಳಿಸ್ಕೊಳ್ತಾ ಇದ್ವಿ. ಇನ್ನು ಫ್ಲೈಟಲ್ಲಿ ಕೂಡ ನಮಗೆ ಬೋರ್ ಆಗದೆ ಇರೋ ರೀತಿ ಬುಕ್ಸ್ಗಳೆಲ್ಲ ಇದ್ದು. ಸೊ ಓದ್ತೀನಿ ಅಂದರೆ ಓದ್ಬೋದು. ನಮಗೆ ಟ್ರೈನ್ ತಲುಪೋದಕ್ಕೆ 1.5 ಅವರ್ಸ್ ಆಗುತ್ತೆ ಅಷ್ಟೇ. ಬೇಗನೆ ಹೊರಟ್ಬಿಡ್ತೀವಿ. ನಾನು ಹಾಗೆ ಸುಮ್ಮನೆ ಏನೇನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಬುಕ್ಸ್ನೆಲ್ಲ ತೆಗೆದು ಓಪನ್ ಮಾಡಿ ನೋಡ್ತಾ ಇದ್ದೆ. ಹಾಗೆ ಇನ್ನೊಂದು ಬುಕ್ಕಲ್ಲಿ ಕೂಡ ಅವರು ಹೇಗೆಲ್ಲ ಸೀಟ್ ಬೆಲ್ಟ್ ಹಾಕೋಬೇಕು, ಯಾವ ರೀತಿ ಫ್ಲೈಟು ಟೇಕ್ ಆಫ್ ಆದಾಗ ಯಾವ ರೀತಿ ಇರಬೇಕು ಅಂತೆಲ್ಲ ಕೊಟ್ಟಿದ್ದರು. ಎಲ್ಲ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನು ಕೂಡ ಹೇಳ್ತಾರೆ. ಬೇಕು ಅಂದರೆ ಬುಕ್ಸಲ್ಲೂ ಕೂಡ ಕೊಟ್ಟಿರ್ತಾರೆ. ನಾವು ತಗೊಂಡು ನೋಡ್ಕೋಬೋದು ಏನೇನೆಲ್ಲ ಇನ್ಸ್ಟ್ರಕ್ಷನ್ ಇದೆ ಅಂದ್ಬಿಟ್ಟು ಅದನ್ನೆಲ್ಲ ಫಾಲೋ ಮಾಡಬೇಕು. ಫ್ಲೈಟು ಟೇಕ್ ಆಫ್ ಆಗುವಾಗಂತೂ ಸೀಟ್ ಬೆಲ್ಟು ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಇನ್ನು ನೋಡ್ತಿರ್ಬೋದು ಎಲ್ಲರೂ ಅವ್ರವ್ರ ಸೀಟಲ್ಲಿ ಕುತ್ಕೊಂಡು ಫೋನೆಲ್ಲ ಯೂಸ್ ಮಾಡ್ತಿದ್ದಾರೆ. ಇನ್ನು ಫ್ಲೈಟು ಟೇಕ್ ಆಫ್ ಆದಮೇಲೆ ನೆಟ್ವರ್ಕ್ ಅಂತೂ ಸಿಗಲ್ಲ. ಇನ್ನು ಪ್ರಶಾಂತ್ ಅವರು ಕೂಡ ನಿದ್ದೆ ಮಾಡ್ತಾ ಇದ್ದರು. ನಾನು ಹಾಗೆ ವೀಡಿಯೋಸ್ ಎಲ್ಲ ನೋಡಿಕೊಂಡು ವೀಡಿಯೋಸ್ ಕೂಡ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ. ಮೋಡ ನೋಡಿ. Thank you. ಇನ್ನು ನನಗಂತೂ ಫ್ಲೈಟಲ್ಲಿ ಸೆಕೆಂಡ್ ಟೈಮು ಟ್ರಾವೆಲ್ ಮಾಡ್ತಿರೋದ್ರಿಂದ ಭಯ ಏನೂ ಅನಿಸ್ಲಿಲ್ಲ. ಪ್ರಶಾಂತ್ ಅವರು ಕೂಡ ತುಂಬ ಸಲ ಓಡಾಡಿದ್ದಾರೆ. ಸೊ ಹಾಗಾಗಿ ಇಬ್ರಿಗೂ ಏನು ಭಯ ಅನಿಸ್ಲಿಲ್ಲ. ಎಂಜಾಯ್ ಮಾಡ್ತಿದ್ವಿ. ಮೋಡಗಳೆಲ್ಲ ನೋಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇರೋದು ಮನೆಗಳೆಲ್ಲ ನೋಡ್ತಾ ಖುಷಿ ಪಡ್ತಿದ್ವಿ. ಸೊ ಇವಾಗ ಫ್ಲೈಟ್ ಕೂಡ ಟೇಕ್ ಆಫ್ ಆಗ್ತಿದೆ. ಟೇಕ್ ಆಫ್ ಆಗೋ ಟೈಮಲ್ಲಂತೂ ಸ್ವಲ್ಪ ಸ್ಪೀಡಾಗಿಯೇ ಮೂವ್ ಆಗುತ್ತೆ. ನೋಡ್ಬೋದು. ನಾನು ಯಾವುದ್ಯಾವ್ದೆಲ್ಲ ವೀಡಿಯೋಸ್ನ ಮಾಡ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ನೋಡಿ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ಇನ್ನು 1.5 ಅವರೆಲ್ಲ ಬೆಂಗಳೂರು ರೀಚ್ ಆದ್ವಿ. ಇವಾಗ ಬೆಂಗಳೂರಿಗೆ ಬಂದ್ವಿ. ನೋಡ್ತಿರ್ಬೋದು ಇವಾಗ ನಮ್ಮದು ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಇವಾಗ ತಾನೇ ಬ್ಯಾಂಗ್ಳೂರು ಬಂದ್ವಿ. ನೋಡ್ತಿರ್ಬೋದು ಏರ್ಪೋರ್ಟಲ್ಲಿದ್ದೀವಿ. ಇವಾಗ ಹೋಗಬೇಕು ಮನೆಗೆ. ಇದೆ ಅಂದರೆ ಏರ್ಪೋರ್ಟು ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್ ಇವಾಗ ತಾನೇ ಬಂದ್ವಿ. ರೀಚ್ ಆದ್ವಿ ಬ್ಯಾಂಗ್ಳೂರ್. ನೋಡ್ತಿರ್ಬೋದು ಏರ್ಪೋರ್ಟಲ್ಲಿ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ತೋರಿಸ್ತೀನಿ ನೋಡಿ. ಏರ್ಪೋರ್ಟಿಗೆ ಬಂದ್ವಿ. ಜಸ್ಟ್ ಮುಂಬೈಯಿಂದ ಬ್ಯಾಂಗ್ಳೂರ್ ಬರೋ ಅಷ್ಟರಲ್ಲಿ 1 ಅವರ್ ಅಷ್ಟೇ ತಗೊಳ್ತು. 11:30ಗೆ ಟೇಕ್ ಆಫ್ ಆಯಿತು. 12:30ಗೆಲ್ಲ ಇಲ್ಲೇ ಇದ್ದೀವಿ. ಇವಾಗ ಮನೆಗೆ ಹೋಗಬೇಕು. ಬನ್ನಿ ನಮ್ಮ ಮನೆ, ಹೊಸ ಮನೆ ತೋರಿಸ್ತೀನಿ. ಏರ್ಪೋರ್ಟಿಂದ ಕ್ಯಾಬ್ನ ಬುಕ್ ಮಾಡಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. 20 to 30 ಮಿನಿಟ್ಸ್ ಆಗುತ್ತೆ ನಾವು ಮನೇನ ರೀಚ್ ಆಗೋ ಅಷ್ಟರಲ್ಲಿ. ಬೆಂಗಳೂರು ಟ್ರಾಫಿಕ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಮನೆಗೆ ರೀಚ್ ಆದಮೇಲೆ ಬ್ಯಾಗೆಲ್ಲ ಇಟ್ಬಿಟ್ಟು ನಾವು ಸ್ವಲ್ಪ ಶಾಪಿಂಗ್ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಯಾಕೆಂದರೆ ನಮ್ಮದು ಇನ್ನೂ ಗಾಡಿ ಕೂಡ ಬಂದಿರಲಿಲ್ವಲ್ಲ, ಸೊ ಹಾಗಾಗಿ ಆ ಲುಕ್ಸಕ್ಕೆಲ್ಲ ಬೇಕಲ್ವಾ. ಸೊ ಹಾಗೆ ಅಡುಗೆಗೆಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು ಬರೋಣ ಅಂದ್ಬಿಟ್ಟು ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪ್ ನಿಯರ್ ಇತ್ತು, ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಏನೇನು ಬೇಕು ಎಲ್ಲ ತಗೊಂಡು ಬಿಲ್ಲೆಲ್ಲ ಹಾಕಿಸ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.